3 ಹೆಸರುಗಳಿಂದ ನಾಮಾಂಕಿತರಾಗಿರ್ತಕ್ಕಂಥವರು. ನಾವು ಅಂತೋಣಿ, ರಾಜ್ ಈ 2 ಹೆಸರುಗಳನ್ನು ನಾವು ಬಳಕೆ ಮಾಡೋದಿಲ್ಲ ಸಹಜವಾಗಿ. ಹೆಚ್ಚಿನ ಪ್ರಭು ಎಂಬ ಹೆಸರಿನಲ್ಲಿ ನಾವು ಹೆಚ್ಚು ಈ ಹೆಸರನ್ನು ಬಳಕೆ ಮಾಡ್ತೀವಿ. ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಅವರನ್ನು ಸಂಬೋಧಿಸಲು ನಾವು ಪ್ರಭು ಅಂತೇಳಿ ನಾವು ಆ ಪದವನ್ನು ಬಳಕೆ ಮಾಡ್ತಾ ಇದ್ವಿ. ಅದಾದ ನಂತರ ಭಗವಂತನನ್ನು, ದೇವರನ್ನು ನಾವು ಸಂಬೋಧಿಸಲು ಆ ಹೆಸರನ್ನು ನಾವು ಬಳಕೆ ಮಾಡ್ತೀವಿ. ಪ್ರಭು ಎಂಬ ಹೆಸರನ್ನು ನಾವು ಬಳಕೆ ಮಾಡ್ತೀವಿ. ಸೊ ರಾಜ ಮಹಾರಾಜನ ಕಳೆ ಇವರ ಮುಖದಲ್ಲಿದೆ. ಹಾಗೆ ಆ ದೇವರ ಕೃಪಾಶೀರ್ವಾದ ಇವರಲ್ಲಿ ಇದೆ. ಶ್ರೀಯುತರು ಕುಶಾಲನಗರದಲ್ಲಿ ತನ್ನ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ತಮ್ಮ ಕೌಟುಂಬಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಸುಮಾರು 10 ವರ್ಷಗಳಿಂದ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವರ ಶಕ್ತಿ ಸಾಮರ್ಥ್ಯ ನಮ್ಮೆಲ್ಲರಿಗೂ ತಿಳಿದಿದ್ದೆ. ಅವರ ವಾಕ್ಚಾತುರ್ಯ, ಅವರಿಗೆ ಇರುವಂತಹ ಮಾತಿನ ಚಕಮಕಿಯ ಒಂದು ರೂಪ, ಸ್ಫೂರ್ತಿದಾಯಕ ಸಂದೇಶಗಳು, ಇವೆಲ್ಲವೂ ಕೂಡ ಅವರಿಗೆ ಇರುವಂತಹ ಪ್ರತಿಭೆಗಳು. ಈ ಪ್ರತಿಭೆಗಳನ್ನು ಗುರುತಿಸಿದಂತಹ ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಸೆಪ್ಟೆಂಬರ್ 5ರಂದು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಇವರನ್ನು ಸನ್ಮಾನಿಸಿದ್ದಾರೆ. ಈ ಸುಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಎಲ್ಲ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಈ ವಿಚಾರಕ್ಕಾಗಿ ಸಂತೋಷ ಪಡುತ್ತೇವೆ, ಹರ್ಷ ಪಡುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೀನ್ ರವರು ತಮಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದಾಗ ಅವರ ಒಡನಾಡಿಗಳು ಅವರನ್ನು ಕೇಳ್ತಾರೆ, ನಿಮಗೇನನ್ಸುತ್ತೆ, ಜ್ಞಾನಪೀಠ ಪ್ರಶಸ್ತಿ ನಿಮಗೆ ಸಿಕ್ಕಿದೆ, ನಿಮಗೇನನ್ಸುತ್ತೆ ಅಂತೇಳಿ ಕೇಳ್ತಾರೆ. ಆಗ ಶ್ರೇಷ್ಠ ವಿಜ್ಞಾನಿಗಳು ಉತ್ತರಿಸ್ತಾರೆ, ಐ ಆಮ್ ವೆರಿ ಫ್ರೈಟನ್ಡ್ ಅಂತ ಹೇಳ್ತಾರೆ. ಐ ಆಮ್ ವೆರಿ ಮಚ್ ಫ್ರೈಟನ್ಡ್. ಐ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಮೋರ್ ಕೇರ್ಫುಲ್ ಆ್ಯಂಡ್ ಡೂ ಲೆಸ್ ಮಿಸ್ಟೇಕ್ಸ್ ಆ್ಯಂಡ್ ಮಿನಿಮಮ್ ಫಾಲ್ಟ್ಸ್ ಅಂತೇಳಿ ಅವ್ರು ಹೇಳ್ತಾರೆ. ನನಗೆ ತುಂಬ ಭಯ ಆಗ್ತದೆ, ಇನ್ನು ಮುಂದೆ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ, ನನ್ನನ್ನು ಜನ ಗುರುತಿಸ್ತಾರೆ, ಬೇರೆ ಕಣ್ಗಳಿಂದ ನೋಡ್ತಾರೆ, ನಾನು ಆದಷ್ಟು ಕಡಿಮೆ ತಪ್ಪುಗಳನ್ನು ನಾನು ಮಾಡ್ತಾ ಹೋಗಬೇಕು ಎಂಬುದಾಗಿ ಅವರು ಉತ್ತರಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಶ್ರೀಯುತರು ಈ ಒಂದು ವಿಚಾರದಲ್ಲಿ ಅವರಿಗೆಲ್ಲರಿಗೂ ಕೂಡ ಒಂದು ನಮ್ಮ ಶಿಕ್ಷಕ ವೃಂದದ ಇರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲರಿಗೂ ಸಹ ಅವರು ಒಂದು ಕುಟುಂಬದ ಒಂದು ವಿಚಾರವನ್ನು ಇಟ್ಕೊಂಡು ಅವರು ನಮ್ಮೆಲ್ಲರನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ಅವರಿಗಿದೆ, ಜಾಣ್ಮೆ ಅವರಿಗಿದೆ. ಕಾರ್ಯಕ್ರಮಗಳನ್ನು ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಅವರು ಸಂಘಟಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇವರಿಗೆ ದೇವರು ಹೇರಳವಾದ ಆಶೀರ್ವಾದಗಳನ್ನು ದಯಪಾಲಿಸಲಿ ಎಂಬುದಾಗಿ ನಾನು ಆಶಿಸುತ್ತಾ ಪೂಜ್ಯ ವ್ಯವಸ್ಥಾಪಕರಿಗೆ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ.
ಮತ್ತು ಸೆಂಟ್ ಜೋಸೆಫ್ಸ್ ವಿದ್ಯಾಸಂಸ್ಥೆ ಎಚ್ ಡಿ ಕೋಟೆ ಮೈಸೂರು ಜಿಲ್ಲೆ ಅಭಿನಂದನಾ ಪತ್ರ. ಶ್ರೀ ಅಂತೋಣಿ ಪ್ರಭುರಾಜ್, ಮುಖ್ಯ ಶಿಕ್ಷಕರು, ಸೆಂಟ್ ಮೇರೀಸ್ ಪ್ರೌಢಶಾಲೆ ಎಚ್ ಡಿ ಕೋಟೆ. ಇವರಿಗೆ ಶಾಲಾ ಶಿಕ್ಷಣ ಇಲಾಖೆ ಎಚ್ ಡಿ ಕೋಟೆ ವತಿಯಿಂದ ದಿನಾಂಕ 5/9/25 ಮಾನ್ಯ ಶಾಸಕರು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿರುತ್ತಾರೆ. ಈ ಪ್ರಯುಕ್ತ ಶ್ರೀಯುತರಿಗೆ ಸಂಸ್ಥೆಯ ಸಂಚಾಲಕರಾದ ವಂದನೀಯ ಡಾಕ್ಟರ್ ಬರ್ನಾಡ್ ಪ್ರಕಾಶ್ ಬಾರ್ನಿಸ್ ರವರು, ಪ್ರಾಂಶುಪಾಲರಾದ ಶ್ರೀ ಸಂತೋಷ್ ಕುಮಾರ್ ರವರು, ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಸವಿತಾ MP ರವರು ಹಾಗೂ ಉಪನ್ಯಾಸಕರು, ಶಿಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗದವರು ಸಂತೋಷದಿಂದ ಅಭಿನಂದಿಸಿ ಶುಭ ಹಾರೈಸಲು ಹರ್ಷಿಸುತ್ತೇವೆ. ಧನ್ಯವಾದಗಳು. ಸಂತೋಷ್ ಸರ್.